ಗಣೇಶನ ಮೆರವಣಿಗೆಯುದ್ದಕ್ಕೂ ಕಲ್ತೂರಾಟ ಆಗಿದೆ. ಕಂಪ್ಲೀಟ್ ಕಂಟ್ರೋಲಿಗೆ ತಗೊಳಕ್ಕಾಗಲೇ ಇಲ್ಲ. ಬಿಗಿನಿಂಗಲ್ಲಿ ಬೇತೂರು ಮತ್ತು ಹಳೆ ದಾವಣಗೆರೆಯಲ್ಲಿ ಉದ್ವಿಗ್ನ ವಾತಾವರಣ ಇನ್ನೂ ಇದೆ. ಗಲಭೆಕೋರರನ್ನು ಚದುರಿಸೋದಕ್ಕೆ ಖುದ್ದು ಅಖಾಡಕ್ಕಿಳಿದ್ರು SP. ಹಂಸಭಾವಿ ಸರ್ಕಲ್ ಉದ್ವಿಗ್ನವಾಗಿದೆ. ಅಂಗಡಿ ಮುಂಗಟ್ಟು ಬಂದ್ ಮಾಡಿದ್ದಾರೆ. 144 ಸೆಕ್ಷನ್ ಜಾರಿಗೆ ಮುಂದಾಗಿದ್ದಾರೆ ಪೊಲೀಸ್ ಇಲಾಖೆ. ಹಾಕ್ಬಿಡಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ವೆಂಕಭೋವಿ ಗಣೇಶ ವಿಸರ್ಜನೆ ವೇಳೆ ನಡೆದಿರ್ತಕ್ಕಂಥ ಗಲಾಟೆ, ನಿನ್ನೆ ಪ್ರಚೋದನಕಾರಿ ಭಾಷಣದಿಂದ ಈ ಗಲಾಟೆ ನಡೆದಿದೆ ಅಂತ ದಾವಣಗೆರೆಯಲ್ಲಿ SP ಉಮಾ ಪ್ರಶಾಂತ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾರೋ ಒಬ್ಬ ಹಿಂದೂ ಮುಖಂಡ ಏನೋ ಪ್ರಚೋದನಕಾರಿ ಭಾಷಣ ಮಾಡಿದಿರುತ್ತೆ, ಅದರಿಂದ ಅವರು ಪ್ರಚೋದನೆಗೆ ಒಳಗಾಗಿ ಅವ್ರು ಕಲ್ತೂರಿದ್ದಾರೆ ಅಂತ. ಇವರು ಅಷ್ಟೇ ಸುಮ್ಮನಿರಬೇಕು. ಯಾವಾಗ ಮೆರವಣಿಗೆ ಆಗುತ್ತೆ ಆ ಟೈಮ್ನಲ್ಲಿ ಇವರು ಕೂಡ ಏನೋ ಒಂದಷ್ಟು ಮಾತಾಡ್ಬಿಡೋದು, ಅದು ಅವ್ರನ್ನ ಕೆರಳಿಸೋದು, ಅವ್ರು ಕಲ್ತೂರೋದು, ಇದೇ ಕಥೆ ಆಗೋಯ್ತು. ಎರಡೂ ಕಡೆಯಿಂದ ತಪ್ಪಿದೆ. ಒಂದು ಕಡೆ ಅಂತ ನಾನು ಹೇಳ್ತಾ ಇಲ್ಲ, ಎರಡು ಕಡೆಯಿಂದಲೂ ತಪ್ಪಾಗಿದೆ. ಈ ದಿವಸ ವೆಂಕಭಾವಿ ಗಣಪತಿ ವಿಸರ್ಜನೆ ಪ್ರೊಸೆಷನ್ ಹೋಗ್ತಾ ಇತ್ತು, ಶಾಂತಿಯುತವಾಗಿ ಬರ್ತಾ ಇತ್ತು. ಅರಳಿಮರ ಸರ್ಕಲ್ ಪಾಸಾಗಿ ಮುಂದೆ ಚಾಮರಾಜಪೇಟೆ ಸರ್ಕಲ್ ಹೋಗಿದೆ. ಅಲ್ಲಿ ಹೋಗ್ಬೇಕಾದ್ರೆ ಎರಡು ಸ್ಟೋನ್ ಪೆಲ್ಟಿಂಗ್, ಒಂದು 3-4 ಸ್ಟೋನ್ ಬೀಳ್ತು. ಇಮಿಡಿಯೇಟಾಗಿ ನಾವು ಅವಾಗ DJ ಎಲ್ಲ ಬಂದ್ ಮಾಡಿಸಿ ಇಮಿಡಿಯೇಟಾಗಿ ಗಣಪತಿಯನ್ನು ಕೂಡ ಆ ಕಡೆಗೆ ಕಳಿಸಿದ್ದೀವಿ. ಈಗಾಗಲೇ ವಿಸರ್ಜನೆಗೆ ಹೋಗಿದೆ. ಈಗ ವಿಸರ್ಜನೆ ಆ ಗಣಪತಿ ಯಾವುದಿತ್ತು ಅದೆಲ್ಲ ಆಗಿದೆ. ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಈಗಾಗಲೇ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲ ರೌಂಡ್ಸಲ್ಲಿ ಇದ್ದಾರೆ. ಮತ್ತು ಈಗ ಎಲ್ಲ ಪರಿಸ್ಥಿತಿ ಶಾಂತ ಇದೆ. ಈಗ ಏನಾಗಿದೆ ಅಂತ ಹೇಳಿಬಿಟ್ಟು ಫರ್ದರ್ ನೋಡಿ ಯಾರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ಪರಿಶೀಲನೆ ಮಾಡಿ ಮಾಡ್ತೇವೆ. ಅದು ಕೂಡ ಇವಾಗ ಮಾಡಬೇಕು. DC ಅವ್ರ ಹತ್ರ ಮಾತಾಡಿದ್ದೀನಿ. ಈಗಾಗಲೇ ಮಾಡ್ತಾ ಇದ್ದಾರೆ. ಇಮಿಡಿಯೇಟಾಗಿ ಅದನ್ನು ಕೂಡ ಮಾಡ್ತೇವೆ. ಈಗ ಯಾವುದು ಇವಾಗ ಸ್ಪಾರ್ಕ್ ಇನ್ ದ ಸೆನ್ಸ್ ನಿನ್ನೆ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ರು. ಆ ಪ್ರೊವೊಕೇಟಿವ್ ಸ್ಪೀಚ್ ಸಂಬಂಧ ಈಗಾಗಲೇ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ. ಅದನ್ನು ಲೀಗಲ್ ಆಗಿ ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಕೂಡ ಮಾಡ್ಕೊಂಡಿದ್ದೇವೆ. ಅದ್ರ ಸಂಬಂಧನೇ ಕೂಡ ಈಗಾಗಲೇ ನಾವು ನಿನ್ನೆನೇ ಒಂದು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದ ಪೋಸ್ಟ್ ಮಾಡಿದ್ರು ಅವ್ರ ಮೇಲೆ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡಿ ಇದ್ರ ಬಗ್ಗೆ ಕಟ್ಟೆಚ್ಚರಿಕೆ ಕೂಡ ಕೊಟ್ಟಿದ್ದೇವೆ. ಇಷ್ಟು ದಿವಸ ಯಾವ ರೀತಿ ಗಣಪತಿ ಇದು ವೆಂಕಭಾವಿದು ಇದೇ ರೋಡಲ್ಲಿ ಹೋಗ್ತಾ ಇತ್ತು ಅದೇ ಥರ ಹೋಗ್ತಾ ಇದೆ. ಇವಾಗ ಯಾರು ತಮ್ಮ ಕಾನೂನನ್ನು ಕೈಗೆ ತಗೊಂಡಿದ್ದಾರೆ ಅಥವಾ ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಈಗ ಕಠಿಣವಾದ ಕ್ರಮವನ್ನು ಇಮಿಡಿಯೇಟ್ ಆಗಿ ತಗೊಳ್ತೇವೆ. ಎರಡು ಕಡೆ ಕೌಂಟರ್ ಆಗಿದೆ ಮೇಡಮ್. ಪ್ರಚೋದನಕಾರಿ ಭಾಷಣ ಇತ್ತಲ್ಲ, ಎರಡು ಕಡೆನೂ ಆಗಿತ್ತು. ಹೌದು, ಅದಕ್ಕೋಸ್ಕರನೇ ಅದು ಕೂಡ ಎರಡು ಕಡೆನೂ ಕೂಡ ನಾವು ಈಗಾಗಲೇ ಕೇಸನ್ನು ಮಾಡಿದ್ದೇವೆ. ಕೇಸು ಮತ್ತು ಈ ಕಡೆಯಿಂದ ಯಾವುದು ಪ್ರಚೋದನಕಾರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಜಾಗ ನಾವು ಬಾಡಿಗೆ ಕೊಟ್ಟಿದ್ವಿ, ನಾವು ಟವರ್ ಹಾಕ್ಸಿದ್ವಿ, ಆ ಟವರ್ ಮೇಲೆ ನಾವು ಧ್ವಜ ಕಟ್ಟಿದ್ವಿ. ಇವನಾದರೂ ಬಂದು ಅಲ್ಲಿ ಧ್ವಜ ಕಟ್ಟೋದಕ್ಕೆ ಅದು ನಿಮ್ಮಪ್ಪನ ಆಸ್ತಿ ಅಲ್ಲ, ಅದು ನಮ್ಮಪ್ಪನ ಆಸ್ತಿ. ಗಾಂಧಿನಗರ ಇನ್ಯಾವುದೂ ಅಲ್ಲ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೋತೀನಿ. ಪುನೀತ್, ಎಷ್ಟು ಗಂಟೆಗೆ ಶುರುವಾಯಿತು ಈ ಕಲ್ಲು ತೂರಾಟ? ಯಾಕೆ ಶುರುವಾಯಿತು? ಎರಡೂ ಕಡೆಯಿಂದ ಸ್ಟೋನ್ ಪೆಲ್ಟಿಂಗ್ ಆಗಿದೆಯಾ? ಈಗಿನ ಪರಿಸ್ಥಿತಿ ಹೇಗಿದೆ? ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ? ಸೊ ಓವರ್ ಆಲ್ ಏನು ನಡೀತು ಘಟನೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಏನು ದಾವಣಗೆರೆಯಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದ ಈಗಾಗಲೇ ದಾವಣಗೆರೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಪ್ರಮುಖವಾಗಿ ಈ ಕಲ್ಲು ತೂರಾಟ ನಡೆದಿದ್ದು ಹೇಗೆ ಅನ್ನೋದು ನಾನು ವಿವರವಾಗಿ ವಿವರಿಸ್ತಾ ಹೋಗ್ತೀನಿ. ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಇದು ಹಳ್ಳಿಮರ ಸರ್ಕಲ್, ಒಂದು ಕಡೆ ಆಜಾದ್ ನಗರ ಮುಖ್ಯ ರಸ್ತೆ, ಇನ್ನೊಂದು ಕಡೆ ಬೇತೂರ್ ಮುಖ್ಯ ರಸ್ತೆ. ಈ ಬೇತೂರ್ ಮುಖ್ಯ ರಸ್ತೆಯಲ್ಲಿ ಪ್ರಮುಖವಾಗಿ ವೆಂಕಭೋವಿ ಕಾಲೋನಿ ಗಣಪತಿ ಮೆರವಣಿಗೆ ಹೋಗುತ್ತೆ. ಈ ಮೆರವಣಿಗೆಯಲ್ಲಿ ಹಿಂದೂ ಮುಖಂಡ ಸತೀಶ್ ಪೂಜಾರಿ ಭಾಗವಹಿಸಿದ್ದ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕೇಳಿದಂತಹ ಮುಸ್ಲಿಂ ಯುವಕರು ಮತ್ತೆ ಮುಖಂಡರು ಆ ಮೆರವಣಿಗೆಯಲ್ಲಿ ಯಾಕೆ ಸತೀಶ್ ಪೂಜಾರಿ ಭಾಗವಹಿಸಿದ ಅನ್ನುವಂಥದ್ದು ಸಾಕಷ್ಟು ಒಂದು ಆಕ್ರೋಶಕ್ಕೆ ವ್ಯಕ್ತವಾಗುತ್ತೆ. ಯಾಕಂತ ಹೇಳಿದ್ರೆ ಕಳೆದ 2 ದಿನಗಳ ಹಿಂದೆ ಒಂದು ಪ್ರತಿಭಟನೆ ನಡೆಯುತ್ತೆ. ಪ್ಯಾಲೆಸ್ಟೈನ್ ಅಂದ್ರೆ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಪ್ಯಾಲೆಸ್ಟೈನ್ ಬಾವುಟಗಳನ್ನ ಪ್ರದರ್ಶನ ಮಾಡಿದ್ದು, ಮತ್ತೆ ಮಂಡ್ಯ ಮತ್ತೆ ಕೋಲಾರ ಈ ರೀತಿಯಾಗಿ ಗಣೇಶ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ವಿರೋಧಿಸಿ ಒಂದು ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆಯಲ್ಲಿ ಸತೀಶ್ ಪೂಜಾರಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ. ಈ ವಿವಾದಾತ್ಮಕ ಹೇಳಿಕೆಯೇ ಈ ಗಲಾಟೆಗೆ ಕಾರಣ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ
SP ಅವರು ಕೂಡ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಸತೀಶ್ ಪೂಜಾರಿನ ಒಂದು ಮುಸ್ಲಿಂ ಮುಖಂಡರು ಒಬ್ರು ಕರೀತಾರೆ, ತಾಕತ್ತಿದ್ರೆ ಬೇತೂರು ರೋಡ್ಗೆ ಬಾ ಅಂತಂದು. ಆ ಸಂದರ್ಭದಲ್ಲಿ ಹಿಂದೂ ಮುಖಂಡರು ಆಗಿರ್ಬೋದು ಮತ್ತೆ ಸತೀಶ್ ಪೂಜಾರಿ 5 ಗಂಟೆ ಸುಮಾರಿಗೆ, ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಏನು ಮೆರವಣಿಗೆ ವೆಂಕಭೋವಿ ಕಾಲೋನಿಯ ಗಣಪತಿ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಆ ಮೆರವಣಿಗೆ ಸಂದರ್ಭದಲ್ಲಿ ಇದೇ ರಸ್ತೆಯಲ್ಲಿ ಬಂದು ಆತ ಜಾಯಿನ್ ಆಗ್ತಾನೆ, ಮತ್ತೆ ಗಣಪತಿಯ ಪೂಜೆ ಮಾಡ್ತಾನೆ. ಆ ನಂತರದಲ್ಲಿ ಇಲ್ಲಿ ಸಾಕಷ್ಟು ಒಂದು 2,000 - 3,000 ಜನ ಸೇರ್ತಾರೆ. ಯಾಕಂದ್ರೆ ಹೇಳಿದ್ರೆ ಅವನು ಯಾರು ಸತೀಶ್ ಪೂಜಾರಿ ಯಾವ ಕಾರಣಕ್ಕೆ ಇಲ್ಲಿಗೆ ಬಂದ, ಎಷ್ಟು ಧೈರ್ಯ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಪೊಲೀಸರು ಕೂಡ ಸಾಕಷ್ಟು ನಿಯಂತ್ರಣ ಕೂಡ ಮಾಡ್ತಾರೆ. ಆದರೆ ನಿಯಂತ್ರಣ ತಪ್ಪಿ ಮೊದಲನೇ ಬಾರಿಗೆ ಇಲ್ಲಿ ಅರಳಿಮರ ಸರ್ಕಲ್ ಅಲ್ಲಿ ಒಂದು ಕಲ್ಲು ಬೀಳುತ್ತೆ. ಆ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಗಾಯ ಆಗುತ್ತೆ. ಆ ನಂತರದಲ್ಲಿ ಇನ್ನೊಂದು ಕಲ್ಲು ಬೀಳುತ್ತೆ, PSI ತಲೆ ಮೇಲೆ ಬೀಳುತ್ತೆ. ನಂತರದಲ್ಲಿ ಮುಂದೆ ಹೋದಂತ KR ರಸ್ತೆ ಏನಿದೆ, KR ರಸ್ತೆಯ ಪಾರ್ಕ್ ಅಲ್ಲಿ ಕೂಡ ಕಲ್ಲು ತೂರಾಟ ಆಗುತ್ತೆ. ಆಮೇಲೆ ಹಂಸಭಾವಿ ಸರ್ಕಲ್, KR ಮಾರ್ಕೆಟ್, ಹೀಗೆ ಮೆರವಣಿಗೆ ಉದ್ದಕ್ಕೂ ಕೂಡ ಕಲ್ಲು ತೂರಾಟ ಆಗುತ್ತೆ. ಆ ನಂತರದಲ್ಲಿ 2 ಕಡೆಗಳಿಂದ ಕಲ್ಲು ತೂರಾಟ ಆದ ಸಂದರ್ಭದಲ್ಲಿ ಪೊಲೀಸರು ಕೂಡ ಒಂದು ನಿಯಂತ್ರಣ ಮಾಡ್ತಾರೆ. ಮತ್ತೆ 144 ಸೆಕ್ಷನ್ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆ ಕೂಡ ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು ಮತ್ತೆ ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಂಡಿರುವಂಥದ್ದು. ಏನು ಇಲ್ಲಿ ಗಲಾಟೆ ನಡೀತಾ ಇದೆ. ಇನ್ನೊಂದು ಕಡೆ ಇಲ್ಲಿಂದ 500 ಮೀಟರ್ ದೂರದಲ್ಲಿರುವಂತಹ ಮಟ್ಟಿಕಲ್ಲಾಗಿರ್ಬೋದು ಮತ್ತೆ ಆನೆಕೊಂಡ ಈ ಭಾಗದಲ್ಲಿ ಕೆಲವು ಕಿಡಿಗೇಡಿಗಳು ಹೋಗಿ ಅಲ್ಲಿ ಮನೆ ಮುಂಭಾಗದಲ್ಲಿರುವಂತಹ ಕಾರ್ಗಳಿಗಾಗಿರ್ಬೋದು ಮತ್ತೆ ಮನೆಗಳಿಗೆ ಕಲ್ಲು ತೂರಾಟ ಮಾಡ್ತಾರೆ. ಇದರಿಂದಾಗಿ ಅಲ್ಲಿರೋ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ ಪೊಲೀಸರು ಮೆರವಣಿಗೆ ಉದ್ದಕ್ಕೆ ಒಂದು ಭದ್ರತೆಯನ್ನು ವಹಿಸೋದಾ ಇಲ್ಲ ಅಲ್ಲಿ ಮೆಟ್ಟಿಕಲ್ ಆಗಿರ್ಬೋದು ಮತ್ತೆ ಆನೆಕೊಂಡ ಏನಿದೆ, ಆನೆಕೊಂಡದಲ್ಲಿ ಕೂಡ ಸಾಕಷ್ಟು ಮನೆಗಳು ಕೂಡ ಡ್ಯಾಮೇಜ್ ಆಗಿದೆ, ಅದನ್ನು ನಿಯಂತ್ರಣ ಮಾಡೋದ ಅನ್ನೋದು ಸಾಕಷ್ಟು ಒಂದು ದಿಕ್ಕು ತೋಚದ ಸ್ಥಿತಿಯಲ್ಲಿ ಪೊಲೀಸರಿದ್ದು. ರೈಟ್ ಪುನೀತ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಪರಿಸ್ಥಿತಿ. 144 ಸೆಕ್ಷನ್ ಹಾಕೋದಕ್ಕೆ DC ಹತ್ರ ಮಾತಾಡಿದ್ದೀನಿ ಅಂತ SP ಹೇಳಿದ್ರು. ಅದನ್ನು ಇಮಿಡಿಯೇಟಾಗಿ ಇಂಪೋಸ್ ಮಾಡಿದ್ರೆ ಸ್ವಲ್ಪ ತಹಬದಿಗೆ ಬರುತ್ತೆ. ಆಮೇಲೆ ಹುಡುಕಿ ಎಲ್ಲರ ಮೇಲೆ ಕೇಸ್ ಹಾಕ್ಬೇಕು, ಯಾರು ಕಲ್ಲು ತೂರಿದ್ದಾರೆ ಅವ್ರ ಮೇಲೆ.